ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುಂಗುಸಿ ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳುವಂತೆ. ಅಣ್ಣ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅತ್ತಿಗೆ ಅಣ್ಣನ ನೋಡ್ಲಿಕ್ಕೆ ಅಂತ ಬುತ್ತಿ ಕಟ್ಕೊಂಡು ಬರ್ತಾರೆ. ಹೇಗಿರುತ್ತೆ ಅಲ್ಲ? ಇದೆಲ್ಲ ಡಬ್ಬಿಗೆ ಹಾಕೊಳ್ಳ? ಬೇಡ ಬೇಡ, ಇನ್ನು ಹೊಸೊತ್ತು ಗಾಳಿಗೆ ಆಡಲಿ. ಬಿಸಿ ಇದ್ದಾಗ ಯಾಕ್ಬಿಟ್ರೆ ಮೆತ್ತಗಾಯ್ತಾರೆ. ಏನ್ ಅಂಬಾರಿ ಇಂಚಿಂಚೆ ಜರ್ಕಂಡ್ ಇತ್ಲ ಬತ್ತಾದೆ. ಸಖತ್ ಡಿಸ್ಟರ್ಬ್ ಮಾಡ್ತಿದ್ದೀರಾ ನೀವಿಬ್ರು. ಹೆಂಗ್ ಓದ್ಕೊಳ್ಳಿ ನಾನು? ಅಯ್ಯಯ್ಯೋ, ಸಾನೇ ಜೋರಾಗಿ ಮಾತಾಡಿದ್ನೇನವ, ಸಾರಿ. ನಾಟಕ ಆಡ್ತಾವಳೆ ರಂಗೀಲಿ. ಹೋಳಿಗೆ ವಾಸನೆ ಬಂತಲ್ಲ, ಮೆಲ್ಲಗೆ ಒಳಗೆ ಬತ್ತಾವಳೆ. ಒಂದೆರಡು ಹೋಳಿಗೆ ಒಟ್ಟಿಗೆ ಬಿತ್ತಿದ್ದಂಗೆ ಯಾವ ಡಿಸ್ಟಪ್ಪು ಇಲ್ಲ, ಯಾವ ಪಿಸ್ಟಪ್ಪು ಇಲ್ಲ. ಆಯ್ತು ಬಾ, ಬಿಸಿಯಾಗೈತೆ ಹೋಳಿಗೆ, ಒಂದೆರಡು ಹೋಳಿಗೆ ತಿಂದ್ಬಿಟ್ಟು ಹೆಂಗೈತೆ ಅಂತ ಹೇಳು. ಸರಿ ಅಮ್ಮ. ಅವ್ವ ಸೂಪರ್. ಇದೇನವ್ವ, ಮಾಮೂಲಿ ಮಾಡೋದ್ಕಿಂತ ತುಂಬಾ ರುಚಿಯಾಗಿದೆ. ಮಗಳು ಬೈಕೆಗೋಸ್ಕರ ಮಾಡ್ತಾ ಇರೋದಲ್ವಾ, ಅದಕ್ಕೆ ಎಕ್ಸ್ಟ್ರಾ ರುಚಿ. ಹಾಗಿದ್ರೆ ಸಹನ ಅಕ್ಕನು ಬೇಗ ಬಸ್ರಿ ಆಗ್ಲಿ. ವಾ, ಈಗ ನಿನ್ನ ನಾಲ್ಗೆ ರುಚಿಗೆ ಅವಳು ಹೇರ್ಬೇಕಾ? ಬೇಡ ಅಂತೀನವ? ಏ, ನಾನೆಲ್ಲೇ ಬೇಡ ಅಂತೀನಿ, ಸುಮ್ಮನೆ ತಮಾಷೆಗಂತ. ಅವಳು ಇರ್ಲಿ ಬಿಡು. ಅವ್ವ, ನೀನ್ ಬಸ್ರಿ ಆಗಿದ್ದಾಗ ನಿನ್ಗೆ ಯಾರು ಹೀಗೆ ಮಾಡ್ಕೊಟ್ಟಿಲ್ವಾ? ಸದ್ಯ ಎಲ್ಲ ಇಷ್ಟಕ್ಕೆ ಮುಗೀತು. ಇನ್ನೂ ಹೆಚ್ಚಾಗಿ ಏನಾದರೂ ಅಪಾಯ ಆಗಿದ್ದಿದ್ರೆ? ಅಲ್ಲ ಅದಕ್ಕೆ ಫುಡ್ ಪಾಯ್ಸನ್ ಆಗೋ ಥರ ನೀವೇನು ತಿಂದ್ರಿ? ಅದು ಸ್ನೇಹ. ಈ ಟೈಮಲ್ಲಿ ಕೆಲವ್ರಿಗೆ ಅವ್ರಿಗಾಗದೇ ಇರೋ ಯಾವುದೇ ಪದಾರ್ಥ ತಿಂದ್ರು ಈ ರೀತಿ ಆಗ್ತಾ ಇರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಅಮ್ಮ, ರಾಧಾ, ನಿಮ್ಮಿಬ್ಬರಿಗೂ ತುಂಬ ಥ್ಯಾಂಕ್ಸ್. ನೀವಿರ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ಯಾವ ಹೆಂಗೋ ಕಾಪಾಡ್ತಾನೆ ಬಿಡು ಸ್ನೇಹ. ಆದ್ರೂ ಸ್ನೇಹ, ಈ ವಿಷಯನ ನಮಗೆ ಮುಂಚೆನೇ ಹೇಳಬೇಕಿತ್ತು. ನಾವು ಕೈ ಜೋಡಿಸ್ತಿದ್ವಿ. ಅಲ್ವಾ ಅಮ್ಮ? ಹಾ, ಬಸ್ಸು, ನೀನ್ ಇನ್ಮೇಲೆ ತುಂಬಾ ಹುಷಾರಾಗಿರ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಹುಷಾರು. ಸ್ನೇಹ, ನನ್ನ ಮಗುನ ಕಾಪಾಡಿದ್ದು ಇವರಿಬ್ರು, ಮತ್ತೆ ಪುಟ್ಟಕ್ಕ ಕೊಟ್ಟಿದ್ದ ಗುಳ್ಗೆಗಳು. ಎಲ್ರು ಇಲ್ಲೇ ಇದ್ದೀರಾ? ಏನ್ ತಿಂಗವ, ಏನೋ ಪುಟ್ಟಕ್ಕ ಕೊಟ್ಟಿದ್ದ ಗುಳಿಗೆ ಅಂತ. ಮಾವ, ಅದು
ಬಸ್ಸುಗಲ್ಲ, ಸ್ನೇಹನ್ ಕೊಟ್ಟಿದ್ರ ಬಗ್ಗೆ ಮಾತಾಡ್ತಿದ್ವಿ. ವಿಷಯ ಚಂದ್ರುಗೆ ಹೇಳಬೇಕು ಅಂದ್ಕೊಂಡಾಗ್ಲೆಲ್ಲ ಏನಾದರೂ ಒಂದು ಅಡ್ಡ ಬರುತ್ತೆ. ಇದನ್ನು ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ. ಅರ್ಥ ಆಯ್ತು, ಬಿಡು ಹೋಗ್ಲಿ. ಹೋಳಿಗೆ ಮಜವಾಗಿದೆ. ನಾನು ಎಷ್ಟು ಕ್ಷಮೆ ಕೇಳಿದ್ರು ಕಡಿಮೆನೇ. ಬೈಕೆ ಊಟ ಇರಲಿ, ಇವಳು ಬಾಯಾರಿಕೆನೂ ತೀರಿಸ್ಲಿಲ್ಲ ನಾನು. ಅದೆಲ್ಲ ಬಿಡು. ಈಗ ನೀನು ತಟ್ಟೆ ತಕ್ಕ ಬಿಸಿಯಾಗಿ ನೀನು ತಿನ್ನಿವಂತೆ. ಬೇಡ ಪುಟ್ಟಮ್ಮಿ, ಎಂಥ ತೆಪ್ಪು ಮಾಡಿಬಿಟ್ಟೆ ಅಂತ ದಿನ ನೆನೆಸ್ಕೊಂಡು ಒದ್ದಾಡ್ತೀನಿ. ನನ್ಗೆ ಯಾಕೋ ನೀನು ಈಗಲೂ ಡೌ ಮಾಡ್ತಿದ್ದೇನೋ ಅಂತ ಡೌಟ್. ದಿಢೀರಂತ ಹಳೆ ಪಿಕ್ಚರ್ ವಿಲನ್ಗಳ ಥರ ಜೋರಾಗಿ ನಗಾಡ್ಕೊಂಡು ನಾನು ಇಲ್ಲಿರೋಕೆ ಹೇಳಿದ್ರೆ ರಾಜಿನೇ ಅಂತ ಯಾವಾಗ ಹೇಳ್ತೀವಿ ಅಂತ ಕಾಯ್ತಾ ಇದ್ದೀನಿ. ಏ ಸುಮ್ಕಿರವ, ತಮಾಸಿಗೂ ಹಂಗೆಲ್ಲ ಹೇಳ್ಬೇಡ. ನೋಡ್ದು, ಚಿಕ್ಕ ಮಕ್ಕಳ ಮನಸ್ಸಿನ ಮ್ಯಾಗೆ ಅಪ್ಪನ ರೂಪ ಹೆಂಗೆ ಅಚ್ಚೊತ್ತಿರ್ತದೋ ಕೊನೆಯವರೆಗೂ ಹಂಗೇ ಉಳಿದಿರ್ತದೆ. ಸರಿ ಸರಿ, ನಂಬ್ತೀನಿ. ಮಹರ್ಷಿ ವಾಲ್ಮೀಕಿ ಬದಲಾದ್ರಲ್ಲ, ಹಾಗೆ ನೀನು ಬದಲಾಗು. ಆದರೆ ಅವ್ರನ್ನ ಜನಗಳ ನಂಬಕ್ಕೆ ಅವರು ರಾಮಾಯಣನೇ ಬರಿಬೇಕಾಯ್ತು. ನೀನು ಹಾಗೆ ಏನಾದರೂ ಮಹಾನ್ ಕೆಲಸ ಮಾಡಿದ್ರೆ ನೀನು ಜನರ ನಂಬಿಕೆನ ಗಳಿಸ್ಬೋದು. ನಿಮ್ಗೆಲ್ರಿಗೋಸ್ಕರ ಪ್ರಾಣ ಕೊಡೋ ಸಂದರ್ಭ ಬಂದರೆ ನಗ್ನಗ್ತಾ ಸಾಯ್ತೀನಿ. ಏಯ್ ಬಿಡ್ತು ಅನ್ನಯ್ಯ, ಒತ್ತಲ್ದು ಒತ್ನಾಗಿ ಅದೇನು ಮಾತು ಅಂತ ಆಡ್ತೀಯೇ. ಬಿಡು ಪುಟ್ಟಮ್ಮೆ, ಸತ್ತು ಮಗಳು ಹೊಟ್ಟೆನಾಗ ಹುಟ್ಟಿ ಮಾಡಿರೋ ಪಾಪನಾರು ಕಳ್ಕತ್ತೀನಿ. ನೀನು ಹಿಂಗೆಲ್ಲ ಮಾತಾಡೋದನ್ನ ಬಿಡಯ್ಯ. ತಗ ತಟ್ಟೆ ತಗ, ಒಂದೆರಡು ಹೋಳಿಗೆ ತಿಂದ್ಬಿಟ್ಟು ಈ ತಿಂಡಿಗಳೆಲ್ಲ ಕೊಟ್ಟಿಟ್ಬಿಡು. ನಾಳೆ ಹೋಗ್ಬಿಟ್ಟು ಸ್ನೇಹಂ ಕೊಟ್ಟು ಬರ್ತೀನಿ. ಛೇ, ಇಂಟರ್ನಲ್ಸ್ ಇಲ್ಲದೆ ಇದ್ದಿದ್ರೆ ನಾನು ಸ್ನೇಹಕ್ಕೂ ನೋಡಕ್ಕೆ ಬರ್ತಿದ್ದೆ. ಖುಷಿ, ನಾನೇ ನಿನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಇಲ್ಲ ಬೇಡ, ನಾನು ನಾಳೆ ಬೇಗನೆ ಹೊರಡ್ತೀನಿ. ಅವ ಒಬ್ಬಟ್ಟು ಸೂಪರ್. ಸರಿ, ನಾನು ಓದ್ಕೋತೀನಿ. ತಗೊಳಯ್ಯ, ನೀನು ಒಂದು ತಿನ್ನು. ಇಡಿ, ತಡಿ ತಡಿ ತಡಿ. ಸಾಕು. ಏ ತಿನ್ನಯ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.